ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಡಿ ರಾಜೇಗೌಡಗೆ ಸುಪ್ರೀಂ ಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಮರು ಎಣಿಕೆ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ದ ರಾಜೇಗೌಡ ಅಂಚೆ ಮತ ಮರು ಎಣಿಕೆಯ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನ ನೀಡಲಾಗಿದೆ. ಮತ ಎಣಿಕೆ ಮತ್ತು ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿರೋದು. ಜೀವರಾಜ್ ಗೆಲುವಿನ ಆದೇಶಕ್ಕೆ ತಡೆ ನೀಡಿದೆ ಈಗ ಸುಪ್ರೀಂ ಕೋರ್ಟ್. 3 ವರ್ಷ ಆಯ್ತು. 3 ವರ್ಷ ಆದ್ರೂ ಕೂಡ ಇದುವರೆಗೂ ನೋಡಿದ್ರೆ 3 ವರ್ಷ ಅಲ್ಲಿ ಜೀವರಾಜ್ ಅವರು ಕೋರ್ಟ್ಗೆ ಹೋಗಿದ್ರು. ಅದಾದ ನಂತರ ಹಿಂಗೆ ಇದು ಕೋರ್ಟ್ನಲ್ಲೇ ವ್ಯಾಜ್ಯ ಮುಂದುವರಿತಾ ಬಂತು. ರಾಜೇಗೌಡರು ಶಾಸಕರಾಗಿ 3 ವರ್ಷ ಕೆಲಸ ಮಾಡ್ತಾರೆ. ಈಗ ನೋಡಿದ್ರಲ್ಲಿ ಜೀವರಾಜ್ ಅವರು ಶಾಸಕರಾಗಿದ್ದಾರೆ. ಈಗ ಮತ್ತೆ ಟಿಡಿ ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಟಿಡಿ ರಾಜೇಗೌಡ ಅವರು. ಈಗ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅವರಿಗೆ. ಮರು ಎಣಿಕೆ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು ರಾಜೇಗೌಡ. ಅಂಚೆ ಮತ ಮರು ಎಣಿಕೆಯ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನ ನೀಡಿದೆ ಈಗ ಸುಪ್ರೀಂ ಕೋರ್ಟ್. ಮತ ಎಣಿಕೆ ಮತ್ತು ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಜೀವರಾಜ್ ಗೆಲುವಿನ ಆದೇಶಕ್ಕೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್. ಜೀವರಾಜ್ ಅವರು ಇನ್ನು 2 ವರ್ಷಗಳ ಕಾಲ MLA ಆಗಿರ್ತಾರೆ ಶೃಂಗೇರಿ ಕ್ಷೇತ್ರಕ್ಕೆ ಅಂತಾನೆ ಹೇಳಲಾಗ್ತಾ ಇತ್ತು. ನೋಡಿದ್ರೆ ಈಗ ರಾಜೇಗೌಡರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಈಗ ಅವ್ರ ಪರವಾಗಿನೇ ಅಂದ್ರೆ ಒಂಥರ ಬಿಗ್ ರಿಲೀಫ್ ಆದಂತ ತೀರ್ಪು ಕೂಡ ಬಂದಿದೆ, ಆದೇಶ ಬಂದಿದೆ. ಮರು ಎಣಿಕೆ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು ರಾಜೇಗೌಡರು. ಸೊ ಹಂಗಾಗಿ ಅಂಚೆ ಮತ ಮರು ಎಣಿಕೆಯ ಹೈಕೋರ್ಟ್ ಆದೇಶಕ್ಕೆ ಈಗ ತಡೆ ನೀಡಲಾಗಿದೆ ಸುಪ್ರೀಂ ಕೋರ್ಟ್ನಿಂದ. ಮತ ಎಣಿಕೆ ಮತ್ತು ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿರೋದು. ಸೊ ಜೀವರಾಜ್ ಗೆಲುವಿನ ಆದೇಶಕ್ಕೆ ತಡೆ ನೀಡಿದೆ ಈಗ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಈಗ MLA ಯಾರು? ಈಗ ಜೀವರಾಜ್ ಅವರೇ MLAನಾ? ಸೊ ಸುಪ್ರೀಂ ಕೋರ್ಟ್ ಈಗ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸೊ ಈಗ ತಡೆ ನೀಡಿರೋದ್ರಿಂದ 3 ವರ್ಷಗಳ ಕಾಲ ಏನು ಟಿಡಿ ರಾಜೇಗೌಡರು MLA ಆಗಿ ಕೆಲಸ ಮಾಡ್ಕೊಂಡು ಬಂದ್ರು. ಸೊ ಅದೇ ರೀತಿಯಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸೊ ಅಂಚೆ ಮತ ಮರು ಎಣಿಕೆಯ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಇರುತ್ತೆ. ಶೃಂಗೇರಿ ಕ್ಷೇತ್ರದಲ್ಲಿ ಅವರೇ MLA ಆಗಿ ಮುಂದುವರಿತಾರೆ. ಜೀವರಾಜ್ ಅವರಲ್ಲ ಈಗ.